ಸಪ್ತಾಕ್ಷರಿ ಮಂತ್ರ ನಮ್ಗೆ ಯಾವಾಗಲೂ ಶಾಶ್ವತವಾಗಿದ್ದು. ಆ ಸಪ್ತಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದ್ರೆ ಆತ ಹೇಳ್ತಾನೆ ಭವತಿ ಭಿಕ್ಷಾಂ ದೇಹಿಯ. ಲೇಖಕನಾಗಿರ್ತಕ್ಕಂಥವ್ನು ಯಾವಾಗಲೂ ಬೇಡಿಯೇ ಬದುಕಬೇಕು ಅನ್ನುವಂಥ. ಅನೇಕರು ಅನ್ಕೊಳ್ತೇವೆ ನಾವು ಪಬ್ಲಿಷಿಂಗ್ ಹೌಸ್ ಅಂತ ಕೇಳಿದ್ರೆ ಚಂದ್ರಶೇಖರ ದಡದಪುರ ಏನೋ ದುಡ್ಡು ಮಾಡ್ತಾರೆ, ಚಂದ್ರಶೇಖರ ದಡದಪುರ ಇದರಲ್ಲಿ ಆಸ್ತಿ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ರೆ, ನಾನು ಹೇಳಿದ್ನಲ್ಲ ಆ ಸಂಸ್ಥೆಯವ್ರು ಹೇಳಿದ್ರು ನಾವು ಅಂಗಡಿ ಬಾಗಿಲು ತೆಗೆಯೋದು, ನಮ್ಮ ಅಂಗಡಿ ಅವ್ರಿಗೆ ಸಂಬಳ ಕೊಡೋದು, ನನ್ನ ಹೊಟ್ಟೆಪಾటు ನಡೆಯೋದು ಅನ್ನೀಶಪ್ಪನ ಪುಸ್ತಕದಲ್ಲಿ, ಉಳಿದಿದ್ದೆಲ್ಲವೂ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ. ಸಂಸದೀಯ ಒಂದು ಜವಾಬ್ದಾರಿ ಬಂದಿದ್ದ ನಂತರ ಅನೇಕ ಒಂದು ಮಾಹಿತಿ ಇರ್ಬೋದು, ಅನೇಕ ಒಂದು ಅನುಭವಗಳ ಮೇರೆಗೆ ನಮಗೂ ಕೂಡ ನಮ್ಮದೇ ಆದಂತಹ ಒಂದು ಅಭಿಪ್ರಾಯ ಬಂದಿದೆ. ಅದು ಬರೀ ರಾಜಕೀಯ ದೃಷ್ಟಿಕೋನದಲ್ಲ, ಸುಮಾರು 10 ವರ್ಷದಿಂದನೂ ಕೂಡ ಈ ಒಂದು ಅರಮನೆಗೆ ಬಂದಿದ್ದ ಕೂಡಲೇ ನಂತರ ಎಲ್ಲ ಒಂದು ಏನು ಬೆಳವಣಿಗೆಗಳಿತ್ತು ಅದೆಲ್ಲನೂ ಕೂಡ ಗಮನಿಸಿ ನನಗೆ ನಿಜವಾಗ್ಲೂ ಕೂಡ ಒಂದು ಕ್ರಾಂತಿ ಬಂದಿತ್ತು. ಈ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಪರಂಪರೆ ಇದೆ. ಇಡೀ ರಾಷ್ಟ್ರದವರೆಗೆ ಇಲ್ಲಿನ ಸಾಹಿತಿಗಳು ಮುಟ್ಟಿದ್ದು ಅವರ ಚಿಂತನೆ ಮತ್ತು ಈ ಭಾಗದ ಅನೇಕ ಸಾಹಿತಿಗಳ ಬರವಣಿಗೆಗಳು ಹೃದಯ ಸ್ಪರ್ಶಿಯು, ಜ್ಞಾನಸ್ಪರ್ಶಿಯು ಮತ್ತು ಮಾರ್ಗದರ್ಶಿಯಾಗಿ ಇದೆ. ಅದು ಸಮಾಜದ ಆಸ್ತಿ ಆಗುತ್ತೆ ಅಂತ ನಾವೆಲ್ಲರೂ ಬಯಸ್ತೇವೆ. ಯಾಕೆಂದ್ರೆ ಹಾಗಾದ್ರೆ ಸಮಾಜದ ಆಸ್ತಿ ಹೆಂಗಾಗುತ್ತೆ ಅಂದ್ರೆ ಅದು ನಮ್ಮ ಪ್ರಕಾಶನದಿಂದ ಬರುವಂತಹ ಸಾಹಿತ್ಯ, ಹಿಂದೂ ಸಮಾಜದ ಜಾಗೃತಿಯ ಬಗ್ಗೆ, ನಮ್ಮ ದೇಶದ ಪರಂಪರೆ, ದೇಶದ ಅಖಂಡತೆ ಮತ್ತು ಸಾಂಸ್ಕೃತಿಕ ಬೇರುಗಳನ್ನ ಹೊರತರುವಲ್ಲಿ ನಮ್ಮ ಪ್ರಕಾಶನ ಕಾರ್ಯನಿರ್ವಹಿಸುತ್ತೆ. ಇಟ್ಕೊಂಡಿದ್ದಾರೆ ಅಂತ ಇವತ್ತು ನಿಜಕ್ಕೂ ಅದು ಬಹಳಷ್ಟು ನಿಜ. ಅವರು ಅಷ್ಟೊಂದು ತ್ಯಾಗ, ಅವರ ಒಂದು ವಿಚಾರಧಾರೆ ಎಲ್ಲವೂ ಕೂಡ ನಮ್ಮ ಭಾರತದ ಏಳ್ಗೆಯತ್ತ, ಭಾರತೀಯ ಸಂಸ್ಕೃತಿಯನ್ನ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋ ಗುರಿಯತ್ತ ಇದೆ ಅನ್ನೋದನ್ನ ನಾವು ಮೊದಲೇ ಅವರಲ್ಲಿ ಕಂಡುಕೊಂಡಿದ್ದೀವಿ.